ಆಕ್ಚುಲಿ ಹುಡುಗಿರ್ ಏಜ್ ಕೇಳಬಾರ್ದು ಗೈಸ್. ನನ್ನ ಲೈಫ್ ಬಗ್ಗೆನೇ ಜಾಸ್ತಿ ಕೇಳಿದೀರಾ. ಯಾವ ಕೋ ಎಜುಕೇಶನ್ ಅಲ್ಲಿ ಓದಿದ್ದು ನಾನು. ಈ ಒಂದು ಕ್ವಶನ್ ತುಂಬಾ ಜನ ಕೇಳಿದೀರಾ ಗೈಸ್. ಇದನ್ನ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಇದು ನನ್ ಸಿಂಗರ್ ಅಲ್ಲ ಗೈಸ್. ನಾನು ಈ ಸ್ಲೋಗನ್ ಹೇಳಕ್ ತುಂಬಾ ಇಷ್ಟ. ಲಜ್ಜಲ್ಲಿ ನನ್ಗೆ ಅಕ್ಕಿ ರೊಟ್ಟಿ ತುಂಬಾ ಇಷ್ಟ. ಮತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಗೊತ್ತು ಇವತ್ತಿನ ವ್ಲಾಗ್ ಏನಿರುತ್ತೆ ಅಂತ. ನಾನು 2 ಡೇಸ್ ಬಿಫೋರ್ ನನ್ನ ಸ್ಟೋರಿಯಲ್ಲಿ ಹಾಕಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ. ದಟ್ ಆಸ್ಕ್ ಮಿ ಕ್ವಶನ್ಸ್ ಕೇಳಿ ನಾನು ಅದಕ್ಕೆ ಯೂಟ್ಯೂಬ್ ಅಲ್ಲಿ ಕಂಪ್ಲೀಟ್ ಆಗಿ ರಿಪ್ಲೈ ಮಾಡ್ತೀನಿ ಅಂತ. ಸೊ ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆಕ್ಚುಲಿ ಏನ್ ಗೊತ್ತಾ ಗೈಸ್, ನನಗೆ ಈ ಸ್ಲೋಗನ್ ತುಂಬಾ ಇಷ್ಟ. ನಂದು ಹಳೆ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ. ನನ್ ವ್ಲಾಗ್ ಮಾಡೋದು ಬಿಡೋದು ಸೆಕೆಂಡ್ರಿ, ಬಟ್ ಈ ಸ್ಲೋಗನ್ ಹೇಳಕ್ ತುಂಬಾ ಇಷ್ಟ. ಲೈಕ್, ಶೇರ್, ಕಮೆಂಟ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಅಂತ ಹೇಳ್ತಾರಲ್ಲ, ನಂಗೆ ತುಂಬಾನೇ ಇಷ್ಟ. ಅಂದ್ರೆ ಪರ್ಸನಲ್ ಲೈಫ್ ಬಗ್ಗೆನೇ ಜಾಸ್ತಿ ಕೇಳಿದೀರಾ. ಯಾವ ಊರು ಅಂತ ಅಂದ್ರೆ ನನ್ ಮುಂಚೆನೆ ಮಾಡ್ಬೇಕಿತ್ತು. ಆಕ್ಚುಲಿ ಇಂಟ್ರೊಡಕ್ಷನ್ ಮಾಡಿ ಆಮೇಲೆ ನೆಕ್ಸ್ಟ್ ವ್ಲಾಗ್ನೆಲ್ಲ ಸ್ಟಾರ್ಟ್ ಮಾಡ್ಬೇಕಿತ್ತು. ಹಂಗಂಗೆ ಮಾಡ್ಕೊಂಡು ಹೋಗ್ತಾ ಇದೀನಿ. ಎಸ್ ಗೈಸ್. ಆಮೇಲೆ ಆಕ್ಚುಲಿ ಅನ್ಕೋಬಿಡಿ, ವ್ಲಾಗ್ ಮಾಡಕ್ಕೆ ಇಷ್ಟ ರೆಡಿ ಆಗಿ ಕೂತಿದ್ದೀನ ಅಂತ. ಒಂದ್ ಪ್ರಮೋಷನ್ ಇತ್ತು ನನಗೆ. ಸೊ ಅದನ್ನ ಪ್ರಮೋಷನ್ ಮಾಡಿ ಮೇಕಪ್ ವೇಸ್ಟ್ ಆಗ್ಬಾರ್ದು ಅಂತ, ಸೊ ವೈ ನಾಟ್ ಅಂತ ವ್ಲಾಗಾರ ಕಂಟಿನ್ಯೂ ಮಾಡೋಣ ಅಂತ ವ್ಲಾಗ್ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಅಮ್ಮನ ಫೋನಲ್ಲಿ ಸ್ಕ್ರೀನ್ ಶಾಟ್ಸ್ ಎಲ್ಲ ತಗೊಂಡಿದ್ದೀನಿ. ಯಾರ್ಯಾರು ಏನೇನ್ ಕ್ವಶನ್ಸ್ ಕೇಳೋರೆ ಅಂತ ನೋಡೋಣ. ನಾನು ಹೇಳಿದ್ನ ಅವಾಗ್ಲೇ ಪರ್ಸನಲ್ ಲೈಫ್ ಬಗ್ಗೆನೇ ಜಾಸ್ತಿ ಕೇಳಿರೋದಂತ. ಯಾರು ಪುನೀತ್ ಅಂತ, ಜೂನಿಯರ್ ಶ್ರೀಲೀಲಾ ಒನ್ ಡೇ ಪಕ್ಕ ಸ್ಟಾರ್ ಆಗ್ತೀರಾ. ಜೂನಿಯರ್ ಶ್ರೀಲೀಲಾ ನಾನು ಶ್ರೀಲೀಲಾ ತರ ಕಾಣಿಸೋದು. ಯಾವ ಆಂಗಲ್ ಇಂದ? ಎಲ್ಲ ಆಂಗಲ್ ಇಂದ ಇದೇ ಫಸ್ಟ್ ಅನ್ಸುತ್ತೆ ಈ ತರ. ಲೈಕ್ ತುಂಬಾ ಜನ ಆಕ್ಟ್ರೆಸ್ ತರ ಇದೀರಾ ಅಂತ ಹೇಳಿದಾರೆ. ಹೇಳ್ತಾ ಇರೋದು ನನ್ಗೆ. ಇಲ್ಲ, ನಾನು ಶ್ರೀಲೀಲಾ ತರ ಇಲ್ಲ. ಬಟ್ ಆದ್ರೂ ನಿಮ್ ಕಣ್ಣಿಗೆ ನನ್ ಹಂಗ ಅನ್ಸಿದ್ರೆ ಖುಷಿ. ಇನ್ನು ಹೆಂಗೆ ವಯಸ್ಸು ಅಂದ್ರೆ ಮೀನ್ಸ್ ನಾನು ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ನನ್ಗೆ ತುಂಬಾನೇ ಕ್ರೇಜ್ ಇತ್ತು. ಇಂಡಸ್ಟ್ರಿಗೆ ಹೋಗ್ಬೇಕು, ಸೀರಿಯಲ್ ಮಾಡ್ಬೇಕು, ಫಿಲಂ ಮಾಡ್ಬೇಕು ಅನ್ನೋದು ಒಂದ್ ದೊಡ್ಡ ಮ್ಯಾಡ್ನೆಸ್ ಅಂತಾನೆ ಹೇಳ್ಬೋದು. ಆ ತರ ಇತ್ತು. ಆಮೇಲೆ ನೋಡ್ತಾ ನೋಡ್ತಾ ಬೆಳಿತಾ ಓದ್ತಾ ನಂಗೆ ಯಾಕೋ ಈಗ ಫೀಲ್ಡೇ ಇಷ್ಟ ಆಯ್ತಲ್ಲ. ಸೊ ಸ್ಟಾರ್ ಆಗೋದು, ರೇನ್ಬೋ ಆಗೋದು ಆತರ ಎಲ್ಲ ನಾನು ಯಾವತ್ತೂ ಇನ್ನು ಮುಂದೆ ನೆಕ್ಸ್ಟ್ ನನ್ನ ಪ್ಲಾನ್ಸ್ ಅಲ್ಲಿ ನಾನು ಆಡ್ ಮಾಡ್ಕೊಳಕ್ ಇಷ್ಟಪಡಲ್ಲ. ಸಾರಿ, ಶ್ರೀಲೀಲಾ ತರ ಇದ್ದೀರಾ ಅಂತ ಹೇಳಿದ್ರಲ್ಲ, ಅದಕ್ಕೆ ಥ್ಯಾಂಕ್ ಯು ಹೇಳ್ತಾ ಇರೋದು. ಅಂಡ್ ನೆಕ್ಸ್ಟ್ ಕ್ವಶನ್ಸ್ ಗೈಸ್. ಶಮಂತ್ ಗೌಡ ಅಂತ, ವಾಟ್ಸ್ ಯುವರ್ ಕ್ವಾಲಿಫಿಕೇಶನ್, ವಾಟ್ ಡು ಯು ಡೂ ಫಾರ್ ಲಿವಿಂಗ್ ಅಂತ ಕೇಳಿದೀರಾ. ನನ್ ಕ್ವಾಲಿಫಿಕೇಶನ್ ಇವಾಗ ನಾನು ಫೈನಲ್ ಇಯರ್ BCA ಓದ್ತಾ ಇರೋದು. PUCಲಿ ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದು. ನಮ್ದು ಸ್ಕೂಲ್ ಕಾಲೇಜ್ ಎಲ್ಲ ನಮ್ದು ಕೊರೋನಾ ಬ್ಯಾಚ್. ಕೊರೋನಾ ಇತ್ತು ನಮ್ ಟೈಮಲ್ಲಿ. ನಾನು PUC ಅಂತೂ ನಾನು ಹೋಗೇ ಇಲ್ಲ, ಕಾಲೇಜ್ಗೆ ಹೋಗಿಲ್ಲ. ಫಸ್ಟ್ ಇಯರ್ ಅಲ್ಲಿ ಏನೋ ಒಂದ್ 6 ಮಂತ್ಸ್ ಏನೋ ಹೋಗಿದ್ದೀನಿ ಅಷ್ಟೇ. ಅದಾದ್ಮೇಲೆ ಫುಲ್ ರಜಾ, ಲೈಕ್ ಕೋವಿಡ್ ಟೈಮ್, ಲಾಕ್ಡೌನ್ ತರ ಎಲ್ಲ ಆಯ್ತು. ಸೊ ನಾನು ಹೋಗಿಲ್ಲ. ಅಂಡ್ ನೆಕ್ಸ್ಟ್ PU ಆದ್ಮೇಲೆ ಹೇರ್ ಹಾಸ್ಟೆಸ್ ಟ್ರೈನಿಂಗ್ ಮಾಡಿದೀನಿ. ಹೇರ್ ಹಾಸ್ಟೆಸ್ ಟ್ರೈನಿಂಗ್ ಅದೊಂದು ದೊಡ್ಡ ಕತೆ. ಲೈಕ್ ಆಫ್ಟರ್ PU ಓದೆ ಮಾಡ್ದೆ, ಬೆಂಗಳೂರಲ್ಲಿ 1 ಇಯರ್ ಇದ್ದೆ. ಹಿಂದಿ ಮೇನ್ ಪ್ರಾಬ್ಲಮ್ ಗೈಸ್. ನಂಗೆ ಹಿಂದಿ ನಾನು ತುಂಬಾ ಚೆನ್ನಾಗಿ ಮಾತಾಡ್ತೀನಿ, ಓದಕ್ ಬರೆಯಕ್ ಬರುತ್ತೆ. ಆದ್ರೆ ವೆನ್ ಇಟ್ ಕಮ್ಸ್ ಟು ಕಮ್ಯುನಿಕೇಶನ್, ನಂಗೆ ನಿಜವಾಗ್ಲೂ ಹಿಂದಿ ಅಷ್ಟು ಫ್ಲೂಯೆನ್ಸ್ ಆಗಿ ಮಾತಾಡಕ್ ಬರಲ್ಲ. ಸೊ ಅದರಿಂದ ಸಮ್ ರಿಜೆಕ್ಷನ್ ಆಯ್ತಿತ್ತು. ಮತ್ತೆ ಅಲ್ಲಿ ಏನಪ್ಪಾ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅಂದ್ರೆ, ಒಂದ್ ಆಕ್ನಿ ಇರಬಾರ್ದು ಫೇಸ್ ಅಲ್ಲಿ, ಸರ್ಟೇನ್ ಹೈಟ್, ಸರ್ಟೇನ್ BMI ಈ ತರಾನೇ ಮೇಂಟೈನ್ ಮಾಡ್ಬೇಕು. ಸೊ ಇದು ನನ್ನ ಕ್ವಾಲಿಫಿಕೇಶನ್ ಸದ್ಯಕ್ಕೆ. ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ವರ್ಷ 27 ಗೊತ್ತಿರುತ್ತೆ ಇದು ಯಾರು ಅಂತ. ನಂಗೆ ಗೊತ್ತಿರೋ ನಂಗೆ ಗೊತ್ತಿರೋ ಹುಡುಗಿನೇ ಇದು. ಫೇವ್ರೆಟ್ ಹೀರೋ, ಫೇವ್ರೆಟ್ ಫುಡ್, ಫೇವ್ರೆಟ್ ಪಿಕ್ 3 ಇವಳೇ ಕಳ್ಸಿದಾಳೆ ನೋಡಿ ಗೈಸ್. ಫೇವ್ರೆಟ್ ಹೀರೋ ಗೊತ್ತು, ರಾಕಿಂಗ್ ಸ್ಟಾರ್ ಯಶ್. ಫೇವ್ರೆಟ್ ಫುಡ್ ಎಲ್ಲ ಇಷ್ಟ ಫುಡ್ ಅಲ್ಲಿ, ಬಟ್ ಜಾಸ್ತಿ ನಾನ್ ವೆಜ್ ಇಷ್ಟ. ವೆಜ್ ಅಲ್ಲಿ ನನ್ಗೆ ಅಕ್ಕಿ ರೊಟ್ಟಿ ತುಂಬಾ ಇಷ್ಟ. ನಾನ್ ವೆಜ್ ಅಲ್ಲಿ ಎಲ್ಲ ಅಂದ್ರೆ ಎಲ್ಲ ಇಷ್ಟ ನನಗೆ. ಮಟನ್, ಚಿಕನ್ ಎಲ್ಲ ಇಷ್ಟ. ನೆಕ್ಸ್ಟ್ ಕ್ವಶನ್. ಜಶ್ವಂತ್ ಶ್ರೀನಿವಾಸ್ ಅಂತ ಯಾರೋ ಹಲೋ ಅಂತ ಕಳ್ಸಿದೀರಾ, ಹಾಯ್. ನೆಕ್ಸ್ಟ್ ಇದ್ಯಾವುದೋ PR.AXXZ17 ಮೇ ಬಿ, ನಂಗೆ ಗೊತ್ತಿಲ್ಲ. ಹಾಯ್, ಕ್ವಶನ್ ಹೇಳ್ತೀನಿ, ಅದು ಯೂಸರ್ ನೇಮ್ ನಂಗೆ ಹೇಳಕ್ ಗೊತ್ತಾಗ್ತಿಲ್ಲ. ಹಾಯ್, ಮೈ ನೇಮ್ ಇಸ್ ಪ್ರಸಾದ್. ಮೇಲ್ ಹೋದ್ರು ಡಿಸ್ಟರ್ಬೆನ್ಸ್ ಅನ್ಕೊಂಡೆ, ರೂಮಲ್ಲಿ ಕೂತ್ಕೊಂಡು ಡಿಸ್ಟರ್ಬೆನ್ಸ್, ಪರವಾಗಿಲ್ಲ. ಕಂಟಿನ್ಯೂ ಮಾಡ್ತೀನಿ. ಹಾಯ್, ಮೈ ನೇಮ್ ಇಸ್ ಪ್ರಸಾದ್. ದ ಗರ್ಲ್ ಲವ್ ಹರ್ ನಾನೇ ಈಸ್ ಇಂಪನಾ ಅಂತೆ. ಗೊತ್ತಿಲ್ಲ ನಂಗೆ, ನೀವೇ ಅಥವಾ ನನ್ನ ಹೆಸರು ಪ್ರಸಾದ್, ನಿಮ್ಮ ಹೆಸರು ಇಂಪನಾ ಅನ್ನೋ ರೀತಿ ಕೇಳಿದಿರೋ.
ಅಥವಾ ಮೈ ನೇಮ್ ಇಸ್ ಪ್ರಸಾದ್ ದ ಗರ್ಲ್ ಲವ್ ಹರ್ ನಾನೇ ಈಸ್ ಸಿಂಪನ. ನಂಗೆ ನಿಜವಾಗ್ಲೂ ಗೊತ್ತಾಯ್ತಿಲ್ಲ ಇದು ಯಾವ ತರ ಕ್ವಶನ್ಸ್ ಕೇಳಿದೀರಾ ಅಂತ. ಓಕೆ ಫೈನ್, ನಿಮ್ಮ ಹೆಸರು ಪ್ರಸಾದ್ ಆದ್ರೆ ನನ್ನ ಹೆಸರು ಇಂಪನ ಪ್ರಸಾದ್. ಖುಷಿ ಆಯ್ತು. ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ಸ್ ಗೈಸ್. ನಂಗೆ ನಾನು ಸಿಂಗರ್ ಅಲ್ಲ ಗೈಸ್, ನಾನು ಏನಂತ ಯಾರೋ ಚಂದು ಚಂದು 46 ಅನ್ಸುತ್ತೆ. ನೀವು ಅಪ್ಪು ಸರ್ ಸಾಂಗ್ ಆಡಿ ಪ್ಲೀಸ್ ಅಂತ. ನೀನೇ ನೀನೇ ಸಾಂಗ್ ನಂಗೆ ತುಂಬಾನೇ ಇಷ್ಟ ಗೈಸ್. ಆ ಸಾಂಗ್ ಈಗ ಆಕಾಶ್ ಮೂವಿ ರಿಲೀಸ್ ಮಾಡಿದ್ರು ಅಂತ ಇಷ್ಟ ಅಂತ ಅಲ್ಲ, ಅವಾಗಿಂದಾನು ನಂಗೆ ಒಂದ್ ಪಕ್ಷ ಇದಾರ, ಒಂದ್ ರಾಧಿಕಾ ಪಂಡಿತ್ ಆಕ್ಟಿಂಗ್ ಮಾಡ್ಬಿಡಿ ಅಂದ್ರೂ ಮಾಡ್ಬಿಡ್ತಿದ್ದೆ ಗೈಸ್. ನಂಗೆ ನಿಜವಾಗ್ಲೂ ಹಾಡೆಲ್ಲ ಹೇಳಕ್ ಬರಲ್ಲ. ಅಥವಾ ಪ್ರೇಯರ್ ಅಲ್ಲಿ ಸಾಂಗ್ಸ್ ಈ ತರ ಎಲ್ಲ ಪಾರ್ಟಿಸಿಪೇಟ್ ಮಾಡಿದೀನಿ, ಬಟ್ ಅಷ್ಟೊಂದೇನ್ ಪ್ರೋ ವರ್ಷನ್ ಅಲ್ಲ ನಂದು, ಆಯ್ತಾ. ಹೇಳ್ತೀನಿ, ನನ್ಗೆ ಈ ಸಾಂಗ್ ಅಲ್ಲಿ ಈ ಒಂದು ಲೈನ್, ಪರ್ಟಿಕ್ಯುಲರ್ ಲೈನ್ ನಂಗೆ ತುಂಬಾನೇ ಇಷ್ಟ. ಪ್ಲೀಸ್ ಯಾರೋ ಆಡ್ಕೋಬಿಡಿ ಗೈಸ್. ಕ್ಷಣವಾಗಲಿ ದಿನವಾಗಲಿ ಯುಗವಾಗಲಿ ನಾ ಕಾಯುವೆ, ಕಲ್ಲಾಗಲಿ ಮುಳ್ಳಾಗಲಿ ನಿನ ಬದುಕಲಿ ಬೆಳಕಾಗುವೆ, ಏನೇ ಆಗಲಿ ಪ್ರಾಣ ಹೋಗಲಿ ನನಗೆ ನೀನೆ ಬೇಕು, ನಿನ್ನ ನನ್ನ ಈ ಪ್ರೀತಿಯ ಕಂಡು ಲೋಕ ಮೆಚ್ಚಬೇಕು, ನೀನೇ 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 ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ, ನನ್ನ ಎದೆಯ ತುಂಬಾ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್ಸ್ ಗೈಸ್. ದರ್ಶನ್ ಆರಾಧ್ಯ ಲೈವ್ ಬನ್ನಿ ಅಕ್ಕ. ಬರ್ತೀನಿ, 20K ಆದ್ಮೇಲೆ ಬರ್ತೀನಿ ಅಂತೆ. ಫಸ್ಟ್ 10K ಆದ್ಮೇಲೆ ಬರ್ತೀನಿ ಅಂದಿದೆ, ಆಮೇಲೆ 20K ಆದ್ಮೇಲೆ ಬರ್ತೀನಿ ಅಂದಿದೆ. ಈಗ ನೆಕ್ಸ್ಟ್ ಹೇಳಲ್ಲ, ಇನ್ ಯಾವಾಗ ಲೈವ್ ಬರ್ಬೇಕನ್ಸುತ್ತೆ ಅವಾಗ ಡೆಫಿನೆಟ್ಲಿ ನಾನು ಒಂದಿನ ಬಿಫೋರ್ ಸ್ಟೋರಿಯಲ್ಲಿ ಹಾಕಿ ನಾನು ಲೈವ್ ಅಂದ್ರೂ ಗೊತ್ತಿಲ್ಲ. ಏನಕ್ಕೋ ನಂಗೆ ಲೈವ್ ಬರಕ್ ಅಷ್ಟೊಂದು ಇಂಟ್ರೆಸ್ಟ್ ಆಗ್ತಾ ಇಲ್ಲ. ಆಸ್ ಸೂನ್ ಆಸ್ ಪಾಸಿಬಲ್ ನಾನು ಬರ್ತೀನಿ. ನೆಕ್ಸ್ಟ್ ರಿತೇಕ್ 024, ಯು ಆರ್ ಸೋ ಕ್ಯೂಟ್, ಥ್ಯಾಂಕ್ ಯು. ನೆಕ್ಸ್ಟ್ ಧೃತಿ ಜಗದೀಶ್, ಓ ಮೈ ಗಾಡ್, ವಾಟ್ಸ್ ಯುವರ್ ವಾಲ್ಪೇಪರ್ ಅಂತ ಕೇಳಿದ್ದೀರಾ. ವಾಲ್ಪೇಪರ್ ತೋರಿಸ್ಬೋದು, ಬಟ್ ಇವಾಗ ನನ್ನ ನಮ್ಮಮ್ಮನ ಫೋನ್ ಇಟ್ಕೊಂಡಿರೋದು. ನಾನು ಇಲ್ಲಿ ಮೇಲ್ಗಡೆ ಡಿಸ್ಪ್ಲೇ ಅಲ್ಲಿ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ. ಸೊ ದಟ್ಸ್ ಮೈ ವಾಲ್ಪೇಪರ್. ನೆಕ್ಸ್ಟ್ ಕ್ವೆಶನ್ ನಮ್ರತಾ ಆರ್ಯ 07, ನೈಸ್ ಬಟ್ ಯು ಅಪ್ಡೇಟ್ ಮೋರ್ ವಿಡಿಯೋ, ಆಕ್ಚುಲಿ ಐ ಸಿ ಯು ಬಟ್ ಒನ್ ಟೈಮ್ ಐ ವಾಂಟ್ ಟು ಟಾಕ್ ಟು ಯು ಅಂತ ಕಳ್ಸಿದೀರಾ. ಆಕ್ಚುಲಿ ಇವ್ರು ನಂಗೆ ಗೊತ್ತು ಗೈಸ್, ಇವ್ರು ನಮ್ಮ ಕಾಲೇಜ್ ಅವರೇನೆ, ಬಟ್ ನಾನು ಇವ್ರನ್ನ ಎಲ್ಲೂ ಒಂದ್ಸತಿನೂ ನೋಡಿಲ್ಲ. ಇವ್ರಿಗೆ ನಾನು ಮುಂಚೆನೂ ಒಂದ್ಸತಿ ರಿಪ್ಲೈ ಮಾಡಿದೀನಿ ಅಂತ ಅನ್ಸುತ್ತೆ. ಎಸ್, ನಾನು ಕನ್ಸಿಸ್ಟೆನ್ಸ್ ಆಗಿ ನೆಕ್ಸ್ಟ್ ಇಂದ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ವೈ ನಾಟ್, ನೀವು ಇನ್ ಕೇಸ್ ನಿನ್ ವರ್ಕಿಂಗ್ ಡೇಸ್ ಆಯ್ತು ಇವತ್ತಿಗೇನೋ, ಲೈಕ್ ನೆನೇನೋ ಮುಗೀತು ಅನ್ಸುತ್ತೆ ನಂಗೆ ಕಾಲೇಜ್, ನೆಕ್ಸ್ಟ್ ಮಂತ್ ಇಂದ ಎಕ್ಸಾಮು. ಸುಮಂತ್, ವಾಟ್ ಅಬೌಟ್ ಯುವರ್ ಸ್ಟಡಿ? BCA ಗೈಸ್, BCA ಓದ್ತಾ ಇರೋದು ನಾನು. ನೆಕ್ಸ್ಟ್ ಇದು ಯೂಸರ್ ನೇಮೇ ಲವ್ ಯು ಟು ಸಿ ಯು ಸ್ಮೈಲ್ ಅಂತ ಐತೆ ಯೂಸರ್ ನೇಮು, ನಂಗೆ ಗೊತ್ತಿಲ್ಲ ಇದು ಫೇಕ್ ಅಕೌಂಟ್ ಏನಂತ. ಹೌ ಟಾಲ್ ಆರ್ ಯು ಬೇಬಿ, ಯು ಲುಕ್ ಸೋ ಪ್ರಿಟಿ. ನನ್ನ ಹೈಟು 5.8 ಇದೀನಿ ನಾನು, 5.8 ಗೈಸ್ ನಾನು. ಮತ್ತೆ ಯಾರೋ ನಿಶ್ಚಿತಾ ಶೆಟ್ಟಿ, ನಿಮ್ಮ ಎಜುಕೇಶನ್ ಏನು? BCA. ರಾಕ್ ಪವನ್, ಯು ಬ್ಯೂಟಿ ಮ್ಯಾಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಿಮಾ ರಶ್ಮಿ ಅಂತ ಕೇಳಿದ್ದೀರಾ. ಹೌ ವಾಸ್ ಯುವರ್ ಸ್ಕೂಲ್ ಮೆಮೊರೀಸ್? ಆಕ್ಚುಲಿ ನೀವು ನನಗೆ ಗೊತ್ತು, ನನ್ನ ಜೂನಿಯರ್ ಭೂಮಿಕಾ ಅಂತ ಇದ್ರು, ಅವ್ರ ತಂಗಿ ಅನ್ಸತ್ತೆ ನೀವು. ನಾನು ಪ್ರೊಫೈಲ್ ಚೆಕ್ ಮಾಡಿದೆ, ಸೊ ಐ ಥಾಟ್ ಯು. ಸ್ಕೂಲ್ ಮೆಮೊರೀಸ್, ಸ್ಕೂಲ್ ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿತ್ತು. ಆಕ್ಚುಲಿ ನಮ್ದು ಎಲ್ಲ ಸ್ಟೂಡೆಂಟ್ಸ್ ಅಂತೀನಿ, ಟೀಚರ್ಸ್ ಇಂದ ಅಪ್ರಿಶಿಯೇಟ್ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ, ಅಪ್ರಿಶಿಯೇಟ್ ಮಾಡಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮ್ದು ಯೂಶಲಿ ನಮ್ದು ಬ್ಯಾಚ್ ಬಗ್ಗೆ ಅಥವಾ ನನ್ನ ಕ್ಲಾಸ್ ಬಗ್ಗೆ ನಾನೇ ಹಿಂಗೆ ಹೇಳ್ಕೋಬಾರ್ದು ಗೈಸ್. ಒಂದು ಏನಂತಂದ್ರೆ ತುಂಬಾ ನಟೋರಿಯಸ್ ಬ್ಯಾಚ್ ನಮ್ದು. ಲೈಕ್ ಕೋ ಎಜುಕೇಶನ್ ಅಲ್ಲಿ ಓದಿರೋರ್ಗೆ ಗೊತ್ತಿರುತ್ತೆ. ಆಕ್ಚುಲಿ ಹೇಳ್ಕೊಬೇಕಂದ್ರೆ ನಮ್ ಕ್ಲಾಸ್ ಅಲ್ಲಂತೂ ಒಂದು ಎಂಟರ್ಟೈನ್ಮೆಂಟ್ ಪರ್ಪೋಸ್ಗೆ ಯಾವುದೇ ರೀತಿ ಹುಡುಗಿರಿಗೆ ರೇಗಿಸ್ತಾ ಇದ್ದಿದ್ದು, ಟೀಚರ್ಸ್ಗೆ ಎಲ್ರಿಗೂ ಜಾಸ್ತಿ ಗೋಳಿ ಕೊತ್ತಿದ್ದು ಎಲ್ಲ ನಮ್ ಕ್ಲಾಸಲ್ಲೇ ಅನ್ಸುತ್ತೆ. ಯೂಶಲಿ ಎಲ್ರೂ ಮಾಡಿರ್ತಾರೆ ಗೈಸ್ ಈ ತರ ಒಂದು ಸ್ಕೂಲ್ ಲೈಫ್ ಅಂದ್ರೆ. ನಮ್ದಂತೂ ವರ್ಸ್ಟ್ ಬ್ಯಾಚ್ ಮತ್ತೆ ನಟೋರಿಯಸ್ ಬ್ಯಾಚ್ ಅಂತ ನಾವು ಒಂದು ನೇಮೇ ತಗೋಬಿಟ್ಟಿದ್ವಿ ನಮ್ ಕ್ಲಾಸ್. ನಮ್ದು ಇದಿದೆ ಒಂದ್ ಸೆಕ್ಷನ್, ಬಟ್ ಅಂದ್ರೂ ಒಂಥರ ಚೆನ್ನಾಗಿತ್ತು. ಇವಾಗ ಅದೆಲ್ಲ ನೋಡಿದ್ರೆ ಒಂಥರ ಅನ್ಸುತ್ತೆ, ಏನ್ ಮಾಡಕ್ಕಾಗಲ್ಲ. ಈಗ್ಲೂ ನಮ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದಾಗ ಸಮ್ ಇನ್ಸಿಡೆಂಟ್ಸ್ ಎಲ್ಲ ನಾವು ನೆನ್ಸ್ಕೊಂಡು ತುಂಬಾನೇ ನಗ್ತಾ ಇರ್ತೀವಿ. ಹಿಂಗ್ ಮಾಡಿದ್ವಿ ಹಂಗ್ ಮಾಡಿದ್ವಿ ನೆನ್ಪಾಯ್ತಾ, ಅಥವಾ ತುಂಬಾ ಇದೆ ಗೈಸ್ ಆ ತರದ ನನ್ನ ಸ್ಕೂಲ್ ಲೈಫ್ ಬಂತು ಅಂದ್ರೆ ತುಂಬಾ ಇನ್ಸಿಡೆಂಟ್ಸ್ ನಡೆದಿದೆ.
ಬಟ್ ಅಂದ್ರೂ ಒಂಥರ ಫನ್ ಇರ್ತಿತ್ತು. ಸ್ಕೂಲ್‌ಗೆ ಹೋಗಕ್ ಬೋರೇ ಆಗ್ತಾ ಇರ್ಲಿಲ್ಲ. ಅಷ್ಟು ಚೆನ್ನಾಗಿರ್ತಿತ್ತು. ಲೈಕ್ ಕಾಮಿಡಿ, ಬೈಯೋದು, ಹೊಡ್ಸ್ಕೊಳ್ಳೋದು, ರೇಗ್ಸೋದು. ನೆಕ್ಸ್ಟ್ ಕ್ವೆಷನ್ಸ್ ಧನು ಗೌಡ್ರು. ಅಕ್ಕ ನಿಮ್ ಏಜ್ ಎಷ್ಟು ಅಂತ ಕೇಳಿದಿರಾ? ಆಕ್ಚುಲಿ ಹುಡುಗಿರ್ ಏಜ್ ಕೇಳಬಾರ್ದು ಗೈಸ್. ಅಂದ್ರೆ ಹೇಳ್ತೀನಿ. ಈಗ ನೆಕ್ಸ್ಟ್ ಜೂನ್ ಬಂತು ಅಂದ್ರೆ ನಂಗೆ 21 ಇಯರ್ಸ್. 21 ಇಲ್ಲ 22 ಇಯರ್ಸ್. ಈಗ 21 ನೆಕ್ಸ್ಟ್ ಜೂನ್ ಬಂತಂದ್ರೆ 22. ನೆಕ್ಸ್ಟ್ ಕ್ವೆಷನ್ಸ್ ಅನಂತ್ ಕುಮಾರ್ ಅಂತ. ನಿಮ್ಗೆ ಯೂಟ್ಯೂಬ್ ವಿಡಿಯೋಸ್‌ಗೆ ವಿಡಿಯೋ ಎಡಿಟರ್ ಬೇಕಾ ಫಾರ್ ಐ ಕ್ಯಾಚಿ ಥಂಬ್ನೇಲ್ಸ್ ಆಂಡ್ ವಿಡಿಯೋ ಎಡಿಟಿಂಗ್? ಸದ್ಯಕ್ಕೆ ಆ ಥರ ಎಡಿಟರ್ ಎಡಿಟರ್‌ಗೆಲ್ಲ ಎಡಿಟರ್‌ಗೆ ಇನ್ವೆಸ್ಟ್ ಮಾಡೋ ಅಷ್ಟು ನಾನು ಇಲ್ಲ ಗೈಸ್. ಯೂಶುವಲಿ ನನ್ನ ರೀಲ್ಸ್ ನಂದು ವಿಡಿಯೋಸ್ ಎಲ್ಲ ನಾನೇ ಎಡಿಟ್ ಮಾಡ್ಕೊಂತೀನಿ. ಆ, ಏನು ಅವಶ್ಯಕತೆ ಇಲ್ಲ. ಇನ್ ಕೇಸ್ ಇತ್ತು ಅಂದ್ರೆ ಡೆಫಿನೆಟ್ಲಿ ಐ ವಿಲ್ ಕ್ಯಾಚ್ ಅಪ್ ಯು. ಹೇಳ್ತೀನಿ ನಿಮ್ಗೆ. ನೆಕ್ಸ್ಟ್ ಯಾರು ರೋಕೋ ಗೌಡ ಆನ್ ವಾಟ್ ಕಂಟೆಂಟ್ಸ್ ಅಂತ ಕೇಳಿದೀರಾ? ಅದೇ ಏನ್ ಕಂಟೆಂಟ್ಸ್ ಅಂದ್ರೆ ಇವಾಗ ನಾನು ಏನ್ ವ್ಲಾಗ್ ಮಾಡ್ತಿದ್ದೀನಿ, ಆಸ್ಕ್ ಮಿ ಕ್ವಶನ್, ನೀವು ಯಾವ್ದು ಕ್ವಶನ್ ಕೇಳ್ತೀರಾ ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳಿದ್ದು ಅಷ್ಟೇ. ನೆಕ್ಸ್ಟ್ ಶಿವಾಧ್ವಜ್ ವಾಟ್ಸ್ ಯುವರ್ ಹೈಯೆಸ್ಟ್ ಎಜುಕೇಶನಲ್ ಕ್ವಾಲಿಫಿಕೇಶನ್? ಹೈಯೆಸ್ಟ್ ಅಂತಂದ್ರೆ ಇವಾಗ ನಂದು BCA ಗೈಸ್, ಅದೇ ಮಾಡ್ತಾ ಇರೋದು ನಾನು. ಇದು ಮುಗಿದ್ಮೇಲೆ ಏನ್ ಮಾಡ್ತೀನಿ, ಮಾಸ್ಟರ್ಸ್ ಮಾಡೋ ಪ್ಲಾನ್ ನನ್ಗಿಲ್ಲ. ನೆಕ್ಸ್ಟ್ ನೋಡ್ಬೇಕು. ಇನ್ ಕೇಸ್ ಮಾಡೋದು ಇಂಟ್ರೆಸ್ಟ್ ಇತ್ತಂದ್ರೆ ಮಾಡ್ತೀನಿ. MBA MCA ಎನಿಥಿಂಗ್ ಇಸ್ ಫೈನ್, ಮಾಡ್ತೀನಿ. ಬಟ್ ಸದ್ಯಕ್ಕೆ ನಂದು ಹೈಯೆಸ್ಟ್ ಎಜುಕೇಶನಲ್ ಕ್ವಾಲಿಫಿಕೇಶನ್ BCA. ಮತ್ತೆ ಯಾರೋ ಕೇಶವ್ ವಿಷ್ಣು, ಹೌ ಓಲ್ಡ್ ಆರ್ ಯು? 22 ಇಯರ್ ನಂಗೆ. ಲೇಜಿ ಕಿಡ್ ಅಭಿ, ನಿಮ್ಮ ಊರು ಯಾವುದು? ನಮ್ಮ ಊರು ಮೈಸೂರು. ಶ್ವೇತಾ ಸತೀಶ್ ಗೌಡ್ರು. ಆಕ್ಚುಲಿ ಇವ್ರದ್ದು ಏನು ಕ್ವಶನ್? ಮೈ ನೇಮ್ ಆಲ್ಸೋ ಇಂಪನಾ ಬಟ್ ಐ ಆಮ್ ನಾಟ್ ಬ್ಯೂಟಿಫುಲ್ ಬಟ್ ವೈ ಯು ಆರ್ ಸೋ ಬ್ಯೂಟಿಫುಲ್? ಐ ಥಿಂಕ್ ಅವ್ರು ಈ ತರ ಕೇಳಿದ್ದಾರೆ. ಮೈ ನೇಮ್ ಇಸ್ ಆಲ್ಸೋ ಇಂಪನಾ ಬಟ್ ಐ ಆಮ್ ನಾಟ್ ಬ್ಯೂಟಿಫುಲ್ ಬಟ್ ವೈ ಯು ಆರ್ ಸೋ ಬ್ಯೂಟಿಫುಲ್ ಅಂತ ಕೇಳಿದ್ದಾರೆ ಅನ್ಸುತ್ತೆ. ಯಾವತ್ತು ಏನ್ ಗೊತ್ತಾ ಗೈಸ್, ನಮ್ಮನ್ನ ನಾವ್ ಯಾವತ್ತು ಡಿಮೋಟಿವೇಟ್ ಮಾಡ್ಕೋಬಾರ್ದು. ನಾವು ಚೆನ್ನಾಗಿಲ್ಲ, ನಾವು ಅವ್ರ ತರ ಇಲ್ಲ, ಇವ್ರ ತರ ಇಲ್ಲ ಅನ್ನೋದು ಯಾವತ್ತು ಪರ್ಸೆಪ್ಷನ್ ನಮ್ ತಲೆಗೆ ಬರಬಾರ್ದು. ಆಕ್ಚುಲಿ ನಾಟ್ ಫಾರ್ ಓನ್ಲಿ ಬ್ಯೂಟಿಗೆ ಮಾತ್ರ ಕಂಪೇರ್ ಅಂತಲ್ಲ. ನಮ್ ಲೈಫೇ ಆಗಿರ್ಲಿ, ನಮ್ ಬ್ಯೂಟಿ ಅಥವಾ ನಮ್ದು ಏನ್ ಓದ್ತಾ ಇದೀವಿ ಅಥವಾ ನಮ್ ಪೊಟೆನ್ಶಿಯಲ್, ನಮ್ ವರ್ಕ್ ಕನ್ಸಿಸ್ಟೆನ್ಸಿ ಯಾವುದೇ ರೀತಿ ಆದ್ರೂ ಅಷ್ಟೇ, ನಾವ್ ಇನ್ನೊಬ್ರ ಜೊತೆಗೆ ನಮ್ದಕ್ಕೆ ನಾವು ಕಾಂಪೀಟ್ ಮಾಡ್ಕೋಬಾರ್ದು. ಅಂದ್ರೆ ಲೈಕ್ ಬೇಡ, ಅಂದ್ರೆ ಲೈಕ್ ಕಾಂಪಿಟೇಷನ್ ಬೇಡ ಅಂತ ಅಲ್ಲ ನಾನು. ಏನಕ್ಕೆ ನಮ್ಮನ್ನ ನಾವು ಡಿಗ್ರೇಡ್ ಮಾಡ್ಕೊಂಡು ಅವ್ರ ಜೊತೆ ಕಾಂಪೀಟ್ ಮಾಡ್ಬೇಕು ಬಟ್ ನಮ್ಮನ್ನ ನಾವು ಡಿಮೋಟಿವೇಟ್ ಮಾಡ್ಕೊಂಡು ಕಾಂಪೀಟ್ ಯಾವತ್ತೂ ನಾವು ಮಾಡಬಾರ್ದು. ಸೊ ನೀವು, ನಾನು ನೋಡಿಲ್ಲ ನಿಮ್ನ, ನೀವು ಅನ್ಕೊಳ್ಳಿ ನಾನು ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿರ್ಬೇಕು, ನಾನು ಇವ್ರಿಗಿಂತ ಚೆನ್ನಾಗಿದ್ದೀನಿ ಅನ್ಕೊಳ್ಳೋಣ. ನೆಕ್ಸ್ಟ್ ಶುಭಮ್ ಅಂತ ಯಾರೋ ಹಾಯ್ ಅಂತ ಕಳ್ಸಿದೀರಾ, ಹಾಯ್. ನೆಕ್ಸ್ಟ್ ರಾಹುಲ್ SY, ಯುವರ್ ನೆಕ್ಸ್ಟ್ ಪ್ಲಾನ್? ನನ್ನ ನೆಕ್ಸ್ಟ್ ಪ್ಲಾನ್ ಡಿಗ್ರಿ ಆಗಬೇಕು. ಅದಾದ್ಮೇಲೆ ಏನು ಮಾಡ್ಬೇಕಂತ ಯೋಚನೆ ಮಾಡ್ತೀನಿ. ಸ್ವಲ್ಪ ಟೈಮ್ ತೊಗೋತೀನಿ, ಬ್ರೇಕ್ ತೊಗೋತೀನಿ ಒಂದು 2 ಮಂತ್ಸ್ ಹತ್ರ. ಇನ್ ಕೇಸ್ ಮಾಸ್ಟರ್ ಮಾಡೋ ಪ್ಲಾನ್ ಇತ್ತಂದ್ರೆ ಡೆಫಿನೆಟ್ಲಿ ಐ ವಿಲ್ ಜಾಯಿನ್ ಟು ಮಾಸ್ಟರ್ಸ್ ಕ್ಲಾಸಸ್. ಇಲ್ಲ ಅಂದರೆ ನಂದೇನು ಯೂಶುವಲಿ ರೀಲ್ಸ್, ವ್ಲಾಗ್ ಈ ಥರ ಪ್ರೊಫೆಷನ್ ನನಗೇನು ಇಷ್ಟ ಆಗುತ್ತೆ ಅದನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಅಷ್ಟೇ ನನ್ನ ನೆಕ್ಸ್ಟ್ ಪ್ಲಾನ್. ಬೇರೆ ಇನ್ನೇನು ಇಲ್ಲ ಗೈಸ್, ನಿಜವಾಗ್ಲೂ. ಹೇಳಿದ್ನಲ್ಲ ನನಗೆ ಇಂಡಸ್ಟ್ರಿಗೆ ಹೋಗೋ ಒಂದು ಆಸೆ ಇತ್ತು. ಬಟ್ ಆಮೇಲೆ ಯಾಕೋ ನಂಗೆ ಅದ್ರ ಮೇಲೂ ಅಷ್ಟು ಇಂಟ್ರೆಸ್ಟ್ ಆಗಲಿಲ್ಲ. ನೆಕ್ಸ್ಟು ಆಕಾಶ್ ಅಂತ ವೇರ್ ಆರ್ ಫ್ರಮ್ ಅಂತ ಕಳಿಸಿದ್ದಾರೆ, ಮೈಸೂರು. ನೆಕ್ಸ್ಟು ದೀಪಕ್ ಅಂತ, ಐ ಆಮ್ ದೀಪಕ್, ಐ ವಾಂಟ್ ಟು ಟಾಕ್ ಟು ಯು ಮ್ಯಾಮ್. ಮಾತಾಡಬೇಕಾ? ಆಯಿತು, ಮಾತಾಡೋಣ. ಲೈವ್ ಬರ್ತೀನಿ, ಅವಾಗ ರಿಪ್ಲೈ ಮಾಡ್ತೀನಿ. ನೆಕ್ಸ್ಟು ಐ ಆಮ್ ವೀರೇಶ್ ಆ್ಯಕ್ಚುಲಿ ಇವ್ರ ಬಗ್ಗೆ ಹೇಳಲೇಬೇಕು ಗೈಸ್. ಇನ್ಮ್ಯಾಗಾರ ಡೈಲಿ ವ್ಲಾಗ್ಸ್ ಹಾಕ್ರಿ ಮೇಡಮ್. ಇವರು ಉತ್ತರ ಕರ್ನಾಟಕದವರು ಅನ್ಸುತ್ತೆ ಗೈಸ್. ಆ್ಯಕ್ಚುಲಿ ಇವ್ರು ಏನಂತ ಅಂದರೆ, ಸಿನ್ಸ್ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ದಾಗಿಂದನೂ ಇವರು ನನ್ನ ಪೋಸ್ಟ್ಗೆ ಲೈಕ್ ಕಮೆಂಟ್ ಅಲ್ಲಿಂದ ಇಲ್ಲಿವರೆಗೂ ಯಾವಾಗೂ ಆ್ಯಕ್ಟಿವಲ್ಲಿದ್ದು, ಲೈಕ್ ನಾನು ಸ್ವಲ್ಪ ಏನಾದರೂ ವ್ಲಾಗ್ ಮಾಡಿಲ್ಲ, ರೀಲ್ಸ್ ಮಾಡಿಲ್ಲ ಅಂದರೂ ಪ್ಲೀಸ್ ವ್ಲಾಗ್ ಮಾಡಿ, ರೀಲ್ ಮಾಡಿ, ಬರ್ಡೇ ವ್ಲಾಗ್ ಮಾಡಿ, ಈ ಥರ ಎಲ್ಲ ನಾನು ನೋಡ್ತಾ ಇದ್ದೆ ಇವ್ರ ಮೆಸೇಜ್ ಎಲ್ಲ. ಥ್ಯಾಂಕ್ ಯು, ಮಾಡ್ತೀನಿ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟು ಜಶ್ವಂತ್ ಶ್ರೀನಿವಾಸ್, ಹಲೋ ಪ್ಲೀಸ್ ರಿಪ್ಲೈ. ಹೆಂಗೆ ರಿಪ್ಲೈ ಮಾಡೋಕ್ಕಾಗುತ್ತೆ? ನಂಗೆ ಗೊತ್ತಿಲ್ಲದೆ ಇರೋರ ಜೊತೆ ಹೇಗೆ ಮೆಸೇಜ್ ಮಾಡೋಕ್ಕಾಗತ್ತೆ ಹೇಳಿ, ಅಲ್ವಾ? ನೆಕ್ಸ್ಟು ವಂಡರ್ಫುಲ್ ಅಂತ ಯಾರೋ ಕಳಿಸಿದ್ದಾರೆ. ದ ಸ್ಯಾರಿ ಬ್ಯೂಟಿ ಬಿಕಮ್ಸ್ 10 ಟೈಮ್ಸ್ ಮೋರ್ ಬ್ಯೂಟಿಫುಲ್ ವೆನ್ ಅನ್ ಅಥೆಂಟಿಕ್ ಬ್ಯೂಟಿ ಲೈಕ್ ಯು ವೇರ್ಸ್. ಥ್ಯಾಂಕ್ ಯು. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಅಭಿಮಾನ
ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ನೆಕ್ಸ್ಟು ಮತ್ತೆ ಯಾರೋ ಪ್ರತಾಪ್ ಪಾಸಿಟಿವ್ ವಿಲನ್. ಯಾವ ಊರು ನಿಮ್ಮದು? ಮೈಸೂರು. ನೆಕ್ಸ್ಟು ಓಹ್! ಈ ಒಂದು ಕ್ವೆಶ್ಚನ್ ತುಂಬಾ ಜನ ಕೇಳಿದ್ದೀರಾ ಗೈಸ್. ಇದನ್ನ ಲಾಸ್ಟಲ್ಲಿ ಹೇಳ್ತೀನಿ ಇದು. ಆಯ್ತಾ? ಹೋಲ್ಡಲ್ಲಿ ಇಡ್ತೀನಿ ಕ್ವೆಶ್ಚನ್ನ. ನೆಕ್ಸ್ಟು ಹ್ಮ್, ಸ್ಯಾಮ್ ಸಮೂ ಎಲ್ಸಾ ಅಂತ. ಸೆಲೆಬ್ರಿಟೀಸ್ ಸಮೂ ಎಲ್ಸಾ. ಸೆಲೆಬ್ರಿಟಿ ಐ ಸಾ ಯು ಸೋ ಮೆನಿ ಟೈಮ್ಸ್ ಇನ್ ಆರ್ ಏರಿಯಾ ಬಟ್ ಐ ಡಿಡ್ಂಟ್ ಟಾಕ್. ಏನ್ ಹೇಳಲಾ ಇದಕ್ಕೆ ನಾನು? ಇವ್ರು ಯಾರೋ ನಮ್ಮ ಏರಿಯಾದವ್ರು ಅನ್ಸುತ್ತೆ ಗೈಸ್. ನನ್ನ ನೋಡಿದಾರಂತೆ ಏರಿಯಾದಲ್ಲಿ, ಬಟ್ ಒಂದ್ಸತಿನೂ ಮಾತಾಡಿಲ್ವಂತೆ. ಅಬ್ಸರ್ವ್ ಮಾಡಿಲ್ಲ ನಾನು. ನೀವು ಪ್ರೊಫೈಲ್ ಓಪನ್ ಮಾಡಿ ನೋಡಿದೆ ಅನ್ಸುತ್ತೆ. ನಂಗೆ ಅಷ್ಟು ಕಂಡುಹಿಡಿಯಕ್ ಆಗಿಲ್ಲ. ವೈ ನಾಟ್ ಮಾತಾಡ್ಸಿ ಒಂದಿನ. ಡೆಫಿನೆಟ್ಲಿ ಮಾತಾಡ್ತೀನಿ. ನೆಕ್ಸ್ಟ್ ಕ್ವೆಶ್ಚನ್. ಮತ್ತೆ 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 ನಿಮ್ಮ ಎಜುಕೇಶನ್ ಏನು? ನಾನು BCA ಓದ್ತಾ ಇರೋದು. ಯಾವ ಊರು? ಮೈಸೂರು. ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಆಗೇ ಕೇಳಿದ್ರೆ ನಾನು ರಿಪೀಟೆಡ್ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಇಲ್ಲ ಗೈಸ್. ಇನ್ ಮೋಸ್ಟ್ ಅದೇ ತರ ರಿಪೀಟೆಡ್ ಕ್ವಶನ್ಸ್ ಕೇಳೋರೆ. ಯಾವ ಊರು, ಏಜ್ ಎಷ್ಟು, ಏನ್. ಸೊ ಗೈಸ್ ಮೋಸ್ಟ್ ಈಗ ಅದೇ ತರ ಕ್ವಶನ್ಸೇ ಕೇಳಿದ್ದಾರೆ. ರಿಪೀಟೆಡ್ ಕ್ವಶನ್ಸ್, ಯಾವ ಊರು, ಏನ್ ಓದ್ತಾ ಇರೋದು, ಏಜ್ ಎಷ್ಟು, ಈ ತರನೇ ಕೇಳಿದೀರಾ. ಸೊ ಇಷ್ಟು ಜನ ಕ್ವಶನ್ ಕೇಳಿದ್ದಾರೆ. ಥ್ಯಾಂಕ್ ಯು ಎಲ್ರಿಗೂ ಕೇಳಿದಕ್ಕೆ. ಸೊ ನಾನು ಹೇಳ್ದಂಗೆ ರಿಪ್ಲೈ ಮಾಡಿದ್ದೀನಿ. ವಿಡಿಯೋ ಸ್ವೀಟ್ ಆಗಿ ಶಾರ್ಟ್ ಆಗಿ ನಾನು ಇಂಟ್ರೊಡಕ್ಷನ್ ಮಾಡಿ ಈ ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಯೂಶಲಿ ಆಸ್ಕ್ ಮೀ ಕ್ವಶನ್ ಅಲ್ಲೇ ನಾನು ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ಬಟ್ ಆಲ್ಸೋ ಫೈನ್, ಇನ್ನೊಂದ್ಸತಿ ಹೇಳ್ತೀನಿ. ನಾನು ಇಂಪನ ಪ್ರಸಾದ್. ಎಸ್, ನಮ್ಮಪ್ಪನ ಹೆಸರು ಗೈಸ್. ಶಿವಪ್ರಸಾದ್ ಅಂತ ನಮ್ಮಪ್ಪನ ಹೆಸರು. ನಾನು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಎಲ್ಲ ಮೈಸೂರಲ್ಲೇನೆ. ಅಜ್ಜಿ ಮನೆ ಅಂತ ಬಂದ್ರೂನು, ತಾತನ ಲೈಕ್ ಅಪ್ಪನ ಮನೆ ಕಡೆಯಿಂದ, ಅಮ್ಮನ ಕಡೆಯಿಂದ ಅಂತ ಬಂದ್ರೂನು ಸಹ ನಮ್ದು ಮೈಸೂರೇನೇನೆ ಗೈಸ್. ಪ್ರಾಪರ್ ನಾನು ಮೈಸೂರು ಹುಡುಗಿ. ಸೊ ಇನ್ನು ನಾನು ಓದಿದ್ದೆಲ್ಲ ಓದಿದ್ದು ಎಸ್ ಸ್ಕೂಲ್ ಲೈಫ್ ಬಂತಂತ ಅಂದ್ರೆ ನಾನು ಕೋ ಎಜುಕೇಶನ್ ಅಲ್ಲಿ ಓದಿದ್ದು. JSS ಬಾಲಜಗತ್ ರಾಮಾನುಜ ರೋಡ್, ಮೈಸೂರು. ಕೆಲವು ಮೈಸೂರವ್ರಿಗೆ ಗೊತ್ತಿರುತ್ತೆ, ಕೆಲವು ವಿಡಿಯೋ ವ್ಲಾಗ್ ನೋಡ್ತಾ ಇರೋರ್ಗೆ, ನನ್ನ ಫ್ರೆಂಡ್ ಸರ್ಕಲ್ ಎಲ್ರಿಗೂ ಗೊತ್ತಿರುತ್ತೆ ನಾನು ಯಾವ ಸ್ಕೂಲಲ್ಲಿ ಓದಿದ್ದು ಅಂತ. ಅಂಡ್ ವೆನ್ ಇಟ್ ಕಮ್ಸ್ ಟು ಕಾಲೇಜ್, ನಾನು ಓದಿದ್ದು PUC ಮಹಾರಾಣೀಸ್ ಕಾಲೇಜ್, ಗವರ್ನಮೆಂಟ್ ಕಾಲೇಜ್. ಈಗ ಓದ್ತಾ ಇರೋದು. ಇನ್ನೇನು ಮುಗೀತು ಬಿಡಿ ಗೈಸ್, ತೊಂದರೆ ಇಲ್ಲ. ಇವಾಗಾನು ಅಷ್ಟೇನೆ, ನಾನು ಮಹಾರಾಣೀಸ್ ಕಾಲೇಜಲ್ಲೇ ಓದಿದ್ದು. ಇನ್ನೇನು ಮುಗೀತು ಕಾಲೇಜ್ ನಂದು. ಇನ್ ವೆನ್ ಇಟ್ ಕಮ್ಸ್ ಟು ಮೈ ಫ್ಯಾಮಿಲಿ, ಹೇಳ್ದೆ ಅಲ್ವಾ ನಾವು ಮಿಡಲ್ ಕ್ಲಾಸ್ ಗೈಸ್. ಅಂತ ರಿಚ್ ಕಿಡ್ಡು ಆ ಥರ ಎಲ್ಲ ಫುಲ್ಲು ಏನಂತ ಹೇಳ್ತಾರೆ, ಹೈ ಮೆಂಟಾಲಿಟಿ ಆ ಥರ ಎಲ್ಲ ಏನಿಲ್ಲ ಗೈಸ್. ನಾನು ಒಂದು ಮಿಡಲ್ ಕ್ಲಾಸ್ ಹುಡುಗಿನೇ. ನನಗೆ ಆಕ್ಚುಲಿ ನಾವು 3 ಜನ ಗೈಸ್. ನಾನ್ ಸೆಕೆಂಡ್, ನಮ್ಮ ಅಕ್ಕ, ನನ್ನ ತಮ್ಮ ಮತ್ತೆ ನಾನು. ನಾನೇ ಸೆಕೆಂಡು, ನಮ್ಮ ಅಕ್ಕ ಫಸ್ಟು, ನನ್ನ ತಮ್ಮ ಗೊತ್ತಿರುತ್ತೆ. ನಾನು ಯೂಶಲಿ ನನ್ನ ತಮ್ಮಂದೆಲ್ಲ ನಾನು ಎಲ್ಲೂ ಹಾಕಿಲ್ಲ. ನಮ್ಮ ಅಕ್ಕ ನೋಡಿರ್ತೀರಾ ನಮ್ಮ ಅಕ್ಕನ. ಇನ್ನು ನಮ್ಮ ಅಪ್ಪ ಅಮ್ಮ ಅವರು ಎಲ್ಲ ಸಹ ಮೈಸೂರವ್ರೆ ಗೈಸ್. ಅವರು ಎಲ್ಲ ಇಲ್ಲೇ ಇರೋದು. ನೆಕ್ಸ್ಟ್ ಪ್ಲಾನ್ಸ್ ಎಲ್ಲ ಏನು ಅಂತ ನೋಡೋಣ. ಇಷ್ಟು ನಂದು ಇಂಟ್ರೊಡಕ್ಷನ್ನು ಸಾಕನ್ಸುತ್ತೆ ಇಷ್ಟು ಹೇಳಿದ್ರೆ. ಇದು ಸಲ ಕೇಳ್ತಾ ಇರ್ತಾರೆ. ಇದೊಂದು ಹೇಳ್ಬಿಡ್ತೀನಿ, ನನ್ನ ಹೈಟು ಎಷ್ಟು 5.8 ಗೈಸ್. ನಾನು 5.8 ಇರೋದು. ಎಲ್ಲ ಹೇಳ್ಬೇಕಾ? ನೆಕ್ಸ್ಟ್ ಇನ್ನೇನ್ ಕೇಳಿದ್ರು ಅವರು? ಏಜ್ 22 ಇಯರ್ಸ್ ಓಲ್ಡ್. ಈಗ ಜೂನ್ ಬಂತಂತಂದ್ರೆ ನಂಗೆ 22 ಇಯರ್ಸ್. ನೆಕ್ಸ್ಟ್ ಏನ್ ಮಾಡ್ತೀನಂತ, ಯೂಶಲಿ ನಾನು ಈ ರೀಲ್ಸ್ ವ್ಲಾಗ್ ಇದನ್ನೇ ಕಂಟಿನ್ಯೂ ಮಾಡ್ಬೇಕಂತ ಅನ್ಕೊಂಡಿದೀನಿ. ಬಟ್ ಪ್ರೊಫೆಷನ್ ಆಗಿ ಬೇರೆನೂ ಮಾಡ್ಬೇಕನ್ನೋ ತಲೆಯಲ್ಲಿ ಐಡಿಯಾಸ್ ಇದೆ. ಲೆಟ್ಸ್ ಸಿ ಏನ್ ಮಾಡ್ತೀನಿ, ನೋಡೋಣ ಏನ್ ಮಾಡ್ತೀನಿ ಏನು ಅನ್ನೋದು ನೋಡೋಣ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ಗೆ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಗೈಸ್. ಬಾಯ್.